ಇಂದಿನ ವಿಷಯ ನೀರಿನ ಲಭ್ಯತೆ. ರಿಯಲ್ ಎಸ್ಟೇಟ್‌ನಲ್ಲಿ ಪ್ರಮುಖ ವಿಷಯ ಅಂದ್ರೆ ನೀರು. ನಮಸ್ಕಾರ ಸ್ನೇಹಿತರೆ. ನೀವು ಜಾಗ ಅಥವಾ ಮನೆ ಖರೀದಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ನಾನು ಹೇಳೋ ಒಂದು ವಿಷಯನ ನೆನಪಿಟ್ಕೊಳ್ಳಿ. ಅದು ನೀರಿನ ಬಗ್ಗೆ. ಬಹಳ ಜನರು ಜಾಗದ ಬೆಲೆ, ರಸ್ತೆ, ಲೊಕೇಶನ್ನು, ಅಲ್ಲಿ ಡೆವಲಪ್ಮೆಂಟ್ ಆಗಿದೆಯಾ ಇದನ್ನೆಲ್ಲ ನೋಡ್ತಾರೆ. ಆದರೆ ನೀರಿದೆಯಾ, ವರ್ಷ ಪೂರ್ತಿ ನೀರು ಸಿಗುತ್ತಾ, ಕುಡಿಯಲು ಯೋಗ್ಯವಾಗಿದೆಯಾ ಇದನ್ನೆಲ್ಲ ನೋಡೋದು ಮರ್ತು ಬಿಡ್ತಾರೆ. ಒಂದು ಸುಂದರವಾದ ಮನೆ ಕಟ್ಬೋದು, ಉತ್ತಮ ರಸ್ತೆ ಅಲ್ಲಿ ಸಿಗ್ಬೋದು, ಆದರೆ ನೀರು ಇಲ್ದಿದ್ರೆ ಆಸ್ತಿ ಉಪಯೋಗವೇ ಅದಕ್ಕೆ ನಿಮಗೆ ಬೆಲೆ ಇಲ್ದಂಗೆ ಆಗುತ್ತೆ. ಹಾಗಾದರೆ ಜಾಗ ಖರೀದಿಸುವ ಮೊದಲು ಯಾವ ವಿಷಯಗಳನ್ನು ನೋಡಬೇಕು? ಮೊದಲನೇದು, ಅಲ್ಲಿ ಬೋರ್ವೆಲ್ ನೀರು, ಆ ಪ್ರದೇಶದಲ್ಲಿ ಈಗಾಗಲೇ ಬೋರ್ ಇದೆಯಾ, ಅದರ ಆಳ ಎಷ್ಟಿದೆ, ವರ್ಷ ಪೂರ್ತಿ ನೀರು ಬರುತ್ತಾ, ಬೇಸಿಗೆಯಲ್ಲಿ ನೀರು ಸಿಗುತ್ತಾ ಎಂದು ಅಲ್ಲಿ ಇರೋ ಅಕ್ಕಪಕ್ಕದಲ್ಲಿರೋರು ಕೇಳಿ. ಎರಡನೇದು, ಕಾವೇರಿ ಅಥವಾ ನಗರಸಭೆ ನೀರು ಇದೆಯಾ, ಆ ಪ್ರದೇಶದಲ್ಲಿ ಪೈಪ್ಲೈನು ಅಥವಾ ನೀರಿನ ಸಂಪರ್ಕ ಇದೆಯಾ, ಇದ್ರೆ ಅದು ಯಾವಾಗ ಬಿಡ್ತಾರೆ ನೀರು, ಇದರಿಂದ ನಿಮಗೆ ಸುಲಭ ಆಗುತ್ತೆ. ಮೂರನೇದು, ನೆರೆಹೊರೆಯವರ ಅಭಿಪ್ರಾಯ. ಬಿಲ್ಡರ್ ಹೇಳೋದಕ್ಕಿಂತ ಅಲ್ಲಿ ವಾಸಿಸುವ ಜನರನ್ನು ಕೇಳಿ. ಇಲ್ಲಿ ನೀರಿನ ಸಮಸ್ಯೆ ಇದೆ ಎಂದು ಒಂದು ಪ್ರಶ್ನೆ ನಿಮ್ಮ ನಷ್ಟವನ್ನು ತಪ್ಪಿಸ್ಬೋದು. ನಾಲ್ಕನೆಯದು, ಭವಿಷ್ಯದ ಅಭಿವೃದ್ಧಿ. ಇಂದಿನ ನೀರಿನ ಸೌಲಭ್ಯ ಕಡಿಮೆ ಇದ್ದರೆ ಸರ್ಕಾರ ಅಥವಾ ಸ್ಥಳೀಯ ಸಂಸ್ಥೆಗಳು ಹೊಸ ನೀರಿನ ಯೋಜನೆಗಳು ಏನಾದರೂ ತರ್ತಾ ಇದ್ದಾರಾ, ಇದನ್ನು ತಿಳ್ಕೊಳ್ಳಿ. ಐದನೇದು, ಹೂಡಿಕೆಯ ದೃಷ್ಟಿಯಿಂದ ನೀರಿನ ಉತ್ತಮ ವ್ಯವಸ್ಥೆ ಆ ಪ್ರದೇಶದಲ್ಲಿ ಆಸ್ತಿ ಮೌಲ್ಯವನ್ನು ಜಾಸ್ತಿ ಮಾಡುತ್ತೆ, ಬಾಡಿಗೆ ಜಾಸ್ತಿ ಸಿಗುತ್ತೆ, ಇದನ್ನು ನೆನಪಿಟ್ಕೊಳ್ಳಿ. ಒಂದು ಉದಾಹರಣೆ ನಿಮಗೆ ಹೇಳ್ತೀನಿ. ಒಂದೇ ಬೆಲೆ ಎರಡು ಜಾಗಗಳಿವೆ ಅಂತ ತಿಳ್ಕೊಳ್ಳಿ. ಮೊದಲ ಜಾಗದಲ್ಲಿ ವರ್ಷ ಪೂರ್ತಿ ನೀರು ಸಿಗುತ್ತೆ, ಎರಡನೇ ಜಾಗದಲ್ಲಿ ಬೇಸಿಗೆಯಲ್ಲಿ ಟ್ಯಾಂಕರ್ನಿಂದ ನೀರು ತರಿಸ್ಬೇಕಾಗತ್ತೆ. 5 ವರ್ಷಗಳ ನಂತರ ಯಾವ ಜಾಗಕ್ಕೆ ಹೆಚ್ಚು ಬೇಡಿಕೆ ಇರುತ್ತೆ ನೀವೇ ಹೇಳಿ. ಖಂಡಿತವಾಗಿಯೂ ಮೊದಲ ಜಾಗಕ್ಕೆ. ಆದ್ರಿಂದ ಜಾಗ ಅಥವಾ ಮನೆ ಖರೀದಿಸುವಾಗ ನೀರಿದೆಯೇ ಎಂಬ ಒಂದು ಪ್ರಶ್ನೆ ಮೊದಲ 5 ಪ್ರಶ್ನೆಗಳಲ್ಲಿ ಸೇರಿಸಿ ಗಮನದಲ್ಲಿಡಿ. ರಸ್ತೆ ಅಭಿವೃದ್ಧಿ ಕೊಡುತ್ತದೆ, ಆದರೆ ನೀರು ಜೀವನ ಕೊಡುತ್ತೆ. ಸುರಕ್ಷಿತ ಹೂಡಿಕೆ ಮಾಡಲು ದಾಖಲೆಗಳ ಜೊತೆಗೆ ಮೂಲಭೂತ ಸೌಲಭ್ಯಗಳನ್ನು ಸಹ ನೋಡಬೇಕು. ನಾನು ಪ್ರತಿದಿನ ಇಂತಹ ಉಪಯುಕ್ತ ರಿಯಲ್ ಎಸ್ಟೇಟ್ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಮಾಸ್ಟರ್ ರಿಯಾಲಿಟಿ, ಹೆಸರುಘಟ್ಟ, ಬೆಂಗಳೂರು. 9964195968. ಧನ್ಯವಾದಗಳು.